ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಮಗುವಿನ ಜಾತಕದ ವಿಮರ್ಶೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇವರು ಉಗುಡ್ನಳ್ಳಿಯಿಂದ ಮೊನ್ನೆ ಇವ್ರ ತಾಯಿ ಫೋನ್ ಕರೆ ಮಾಡಿ ನಮ್ಮದೊಂದು ಮಗುವಿಂದು ಜಾತಕ ಮಾಡಿಕೊಡಿ ಅಂತೇಳಿ ಫೋನ್ ಮಾಡಿದರು. ನಾನು ಆ ಮಗುವಿನ ಜನ್ಮ ದಿನಾಂಕ ಸಮಯವನ್ನು ತಿಳ್ಕೊಂಡು ಜಾತಕ ಮಾಡಿ ಕೊಟ್ಟೆ. ಆನಂತರ ನಮ್ಮ ಮಗುವಿನ ಜಾತಕ ಹೇಗಿದೆ ಅಂತ ಕೇಳಿದ್ದಾರೆ. ಆ ಮಗುವಿನ ಜಾತಕದ ವಿಮರ್ಶೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ. ಮಗು ಹುಟ್ಟಿರೋ ಜನ್ಮ ದಿನಾಂಕ 1/3/2024 9 ಗಂಟೆ 26 ನಿಮಿಷ ಬೆಳಿಗ್ಗೆ. ಮೇಷ ಲಗ್ನದಲ್ಲೇ ಗುರು ಸ್ಥಿತರಾಗಿದ್ದಾರೆ. ಕೇತು ಕನ್ಯಾ ರಾಶಿಯಲ್ಲಿ, ಚಂದ್ರ ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಶುಕ್ರ ಮಕರ ರಾಶಿಯಲ್ಲಿ, ರವಿ ಬುಧ ಶನಿ ಭಗವಾನರು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರಾಹು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಮಗು ಶುಕ್ರವಾರದ ದಿನ ಜನನ ಆಗಿದೆ. ಈ ಮಗು ಜನನ ನಂತರ ಗುರು ಚಂದ್ರ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಗಜಕೇಸರಿ ಯೋಗ ಇದೆ ಈ ಮಗುವಿಗೆ. ಗಜಕೇಸರಿ ಯೋಗ ಅಂತ ಅಂದರೆ ಆನೆಯನ್ನು ಸಾಕ್ತಕ್ಕಂಥ ಒಂದು ಶಕ್ತಿ ಚೈತನ್ಯ ಈ ಕುಟುಂಬಕ್ಕೆ, ಅಂದರೆ ಈ ಮಗುವಿನ ಜಾತಕದಲ್ಲಿ ಮುಂದೆ ಹೋಗ್ತಾ ಅದು ಕಂಡುಬರ್ತದೆ. ಈ ತಿಂಗಳ ಜೂನ್ನಿಂದ ಗುರುದಶೆ ಪ್ರಾರಂಭ ಆಗ್ತಾಯಿದೆ. ಹಾಗೆ ಈ 4ನೇ ಅಧಿಪತಿ ಮಾತೃಸ್ಥಾನ ಅಂತ ಕರಿತೀವಿ, ಚಂದ್ರ ಗುರುವಿಗೆ ಸಪ್ತಮ ಭಾವದಲ್ಲಿ ಇರೋದ್ರಿಂದ ಈ ಮಗು ಹುಟ್ಟಿದ ಮೇಲೆ ತಾಯಿಗೂ ಶುಭ ಫಲಗಳು ಸಿಗ್ತಾ ಇದೆ, ಒಳ್ಳೆಯದಾಗ್ತಾ ಇದೆ. ಹಾಗೆ ಈ ಮಗುವಿನ ಆಟಿಟ್ಯೂಡನ್ನು ನೋಡೋದಾದರೆ ಈ ಮಗು ಎಲೆಕ್ಟ್ರಾನಿಕ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಕ್ಕಂಥ ಅವಕಾಶಗಳು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮುಂದೆ ಬರ್ತಕ್ಕಂಥ ಅವಕಾಶಗಳು ತುಂಬ ಜಾಸ್ತಿ ಇದೆ. ನ್ಯಾಯ ನೀತಿ ಸತ್ಯಕ್ಕೆ ಧರ್ಮಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಒಳ್ಳೆ ತಿಂಡಿ ಆಗಬೇಕು, ಒಳ್ಳೆ ಬಟ್ಟೆ ಆಗಬೇಕು, ಎಲ್ಲ ಕ್ಲೀನಾಗಿರಬೇಕು, ಸ್ವಚ್ಛವಾಗಿರಬೇಕು ಅಂತಕ್ಕಂಥ ಒಂದು ಮನಸ್ಸು ವ್ಯಕ್ತಿತ್ವವನ್ನು ಈ ಮಗು ಹೊಂದಿರುತ್ತೆ. ಇನ್ನು ಜನ್ಮ ದಿನಾಂಕ 1 ಆಗಿರೋದ್ರಿಂದ ಸೂರ್ಯನ ಪ್ರಭಾವಕ್ಕೆ ಒಳಪಡೋದ್ರಿಂದ ನೇರ ಸ್ವಭಾವ, ನೇರ ವ್ಯಕ್ತಿತ್ವ ಈ ಮಗುವಿನಲ್ಲಿ ಇರ್ತದೆ. ಈಗಲೂ ಸಹ ಆ ಮಗು ಅವರ ತಾಯಿ ಹೇಳೋ ಪ್ರಕಾರ ಮೊಬೈಲೆಲ್ಲ ಕೈಗೆ ಸಿಕ್ಕಿದ್ರೆ ತುಂಬ ಹೊತ್ತು ಅದ್ರ ಜೊತೆ ಆಟ ಆಡ್ತದೆ. ತುಂಬ ಅದರಲ್ಲಿರ್ತಕ್ಕಂಥ ಏನು ಬಟನ್ಗಳಿದಾವೋ ಅವನ್ನೆಲ್ಲ ಸರ್ಚ್ ಮಾಡ್ಕೊಂಡು ಕೂತ್ಕೊತತೆ ಅಂತೇಳಿ ಹೇಳ್ತಾರೆ. ಹಾಗೆ ತುಂಬ ಬುದ್ಧಿವಂತಿಕೆ ಉಳ್ಳ ಮಗು ಈ ಮಗು ಆಗಿರ್ತದೆ. ದಶಮದಲ್ಲಿ ಕುಜ ಉಚ್ಚನಾಗಿ ಇರೋದ್ರಿಂದ ಮುಂದೆ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಈ ಮಗು ಸ್ವತಂತ್ರವಾಗಿ ಏನನ್ನಾದರೂ ಸಾಧನೆ ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇದೆ. ಇನ್ನು ಈ ಮಗುವಿನ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ ಈ ಮಗು ತಂದೆಗೂ ಸಹ ಶುಭ ಫಲಗಳನ್ನು ಭಾಗ್ಯಾಧಿಪತಿ ಶನಿ ಭಗವಾನರಾಗ್ತಾರೆ ಇಲ್ಲಿ. ಅಂದರೆ 9ನೇ ಸ್ಥಾನ ಗುರುವಿಗೆ ಶನಿಯ ದೃಷ್ಟಿ 3ನೇ ದೃಷ್ಟಿ ಇರೋದ್ರಿಂದ ಶನಿಯು ಲಾಭ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಶಶಿಕ ಯೋಗದ ಫಲಗಳು. ಕುಜ ಉಚ್ಚನಾಗಿ ಇರೋದ್ರಿಂದ ಕುಜ ಶುಕ್ರ ಒಟ್ಟಿಗೆ ಇರೋದ್ರಿಂದ ರುಚಕ ಯೋಗದ ಫಲಗಳು ಸಿಗ್ತವೆ. ಅಂದರೆ ಭೂಮಿ, ಮನೆ, ಆಸ್ತಿ, ಅಧಿಕಾರ, ಅಂತಸ್ತು ಇವುಗಳೆಲ್ಲ ಆಟೋಮೆಟಿಕ್ಕಾಗಿ ಈ ಮಗುವಿನ ಮುಂದೆ ಎಜುಕೇಷನಲ್ಲಿ ಕಂಡುಬರ್ತದೆ. ಅಧಿಕಾರದ ಸಮಯಗಳಲ್ಲಿ ಇವೆಲ್ಲ ಕೂಡಿ ಬರ್ತಕ್ಕಂಥ ಯೋಗಗಳು ಆಗ್ತದೆ. ಕುಜ ಉಚ್ಚನಾಗಿರೋದ್ರಿಂದ ಸ್ವತಂತ್ರವಾಗಿ ಏನಾದರೂ ಸಾಧನೆ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಅದು ಪೊಲೀಸ್ ಕೆಲಸ ಆಗಿರ್ಬೋದು, IAS IPS ಆಗಿರ್ಬೋದು, ಅಥವಾ ಅದಕ್ಕಿಂತ ಉನ್ನತವಾದಂಥ ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥ ಸಾಧ್ಯತೆಗಳು, ಅಥವಾ ಬ್ಯಾಂಕಿಂಗ್ ವಲಯದಲ್ಲಿ
ಕೆಲಸ ಮಾಡ್ತಕ್ಕಂಥದ್ದು, ಟೀಚರ್ ಆಗ್ತಕ್ಕಂಥದ್ದು, ಶಿಕ್ಷಕರಾಗ್ತಕ್ಕಂಥದ್ದು ಹಾಗೂ ಇನ್ನೂ ಹಲವಾರು ಶುಭ ಫಲಗಳನ್ನು ಈ ಜಾತಕ ತೋರಿಸುತ್ತೆ. ಇವರ ಅಜ್ಜಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದು, ನಮ್ಮ ಮಗಳು ಹುಟ್ಟಿದ ಮೇಲೆ ನಮ್ಮ ಮನೆಗೆ ಒಳ್ಳೆಯದಾ ಅಥವಾ ಮದುವೆ ಆಗಿ ಹೋದಂಥ ಮನೆಗೆ ಒಳ್ಳೆಯದಾಗುತ್ತಾ ಅಂತೇಳಿ ಪ್ರಶ್ನೆ ಕೇಳಿದರು. ಇಲ್ಲಿ ಹುಟ್ಟಿದ ಮನೆ ಅಂತ ಅಂದರೆ ಚತುರ್ಥ ಸ್ಥಾನ, 4ನೇ ಮನೆ, ಚಂದ್ರ ಅಧಿಪತಿ, ಗುರುವಿಗೆ 7ನೇ ಮನೆಯಲ್ಲಿರೋದ್ರಿಂದ ಹುಟ್ಟಿದ ಮನೆಗೂ ಒಳ್ಳೆಯದಾಗ್ತದೆ. ಇನ್ನು ಹೋದ ಮನೆಗೆ ಸಪ್ತಮಾಧಿಪತಿ ಶುಕ್ರ ಕುಜನೊಟ್ಟಿಗಿರೋದ್ರಿಂದ ಹೋದ ಮನೆಗೂ ಸಹ ಶುಭ ಫಲಗಳು ಸಿಗ್ತವೆ. ಈ ಮಗು ಎಲ್ಲೇ ಇದ್ದರೂ ಸಹ ತುಂಬ ಆಟಿಟ್ಯೂಡ್ ಆಗಿರ್ತದೆ. ಯಾರಿಗೂ ಮುಂದೆ ಸಲಾಂ ಹೊಡಿತಕ್ಕಂಥದ್ದು ಅಥವಾ ಬೇರೆಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದೆ. ಸ್ವತಂತ್ರ ನಿರ್ಧಾರವಾಗಿ ಯಾವುದೇ ಸಮಸ್ಯೆ ಬಂದರೂ ಎದುರಿಸ್ತಕ್ಕಂಥ ಶಕ್ತಿ, ಚೈತನ್ಯ ತುಂಬ ಬಲವಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.